ಕ್ವಶನ್ ನಂಬರ್ 8 ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಇಲ್ಲಿ ಡೆಸಿಮಲ್ ನಂಬರ್ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಆಯ್ತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ರೆ ಆಯ್ತಾ. ಫಸ್ಟ್ ಏನ್ ಮಾಡಿ ಕ್ವಶನ್ ಮಾರ್ಕ್ ತೆಗೆದಾಕಿ, ಯಾಕಂದ್ರೆ ಕ್ವಶನ್ ಮಾರ್ಕ್ ನೋಡಕ್ಕೆ 7 ತರ 9 ತರ 3 ತರ ಕಾಣಿಸುತ್ತೆ. ತೆಗೆದ್ಬಿಟ್ಟು ಎಕ್ಸ್ ಅಂತ ಬರ್ಕೊಳ್ಳಿ ಆಯ್ತಾ. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಏನ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಇಲ್ಲಿಗೆ 1/0.01 ಅಂತ ಬರ್ಕೊಳ್ಳಿ ಆಯ್ತಾ. ನೋಡಿ ಕೆಳಗಡೆ 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಡಿಜಿಟ್ 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಆಯ್ತಾ. ಕೆಳಗಡೆ 1 ಅಂಕಿ 2 ಅಂಕಿ ಆದ್ಮೇಲೆ ಚುಕ್ಕಿದೆ, ಹಂಗಂದ್ರೆ ಮೇಲ್ಗಡೆ 2 0 ಇರ್ಬೇಕು ಆಯ್ತಾ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 1 ಅಂಕಿ 2 ಅಂಕಿ ಆದ್ಮೇಲೆ ಚುಕ್ಕಿದೆ ಆಯ್ತಾ. 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಮೇಲ್ಗಡೆ 2 0 ಹಾಕೋದು. ಇಷ್ಟೇನೆ ಫೈನಲ್ ಆನ್ಸರ್. x = 100. ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಡಿ.